ಹಾಯ್ ಮಕ್ಕಳೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಾಕೇಶ್ ಸರ್. ಎಲ್ರಿಗೂ ಅಕ್ಷರ್ ಕ್ರಿಯೇಷನ್ಗೆ ಸ್ವಾಗತ ಸುಸ್ವಾಗತ. ಮಕ್ಕಳೇ, ಕಳೆದ ವಿಡಿಯೋನಲ್ಲಿ ಇತಿಹಾಸದ ಮೊದಲನೇ ಲೆಸನ್ನಲ್ಲಿ ಬಂದಂತಹ ಈ ಆಧಾರಗಳಿಗೆ ಸಂಬಂಧಿಸಿದ ಹಾಗೆ ಅಧ್ಯಯನ ಮಾಡಿದ್ವಿ. ಅದರಲ್ಲಿ ಆಧಾರಗಳಲ್ಲಿ ಎರಡು ವಿಧ ಅನ್ನೋದನ್ನು ತಿಳ್ಕೊಂಡ್ವಿ. ಅದು ಯಾವ್ದು? ಒಂದು ಆರ್ಚಿಯಾಲಜಿಕಲ್ ಸೋರ್ಸಸ್ ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ಲಿಟ್ರರಿ ಸೋರ್ಸಸ್, ಪ್ರಾಕ್ತನ ಆಧಾರಗಳು ಮತ್ತು ಸಾಹಿತ್ಯ ಆಧಾರಗಳು. ಇನ್ ದ ಲಾಸ್ಟ್ ವಿಡಿಯೋ ವಿ ಲರ್ನ್ಡ್ ಅಬೌಟ್ ದ ಆರ್ಚಿಯಾಲಜಿಕಲ್ ಸೋರ್ಸಸ್. ಕೊನೆಯ ವಿಡಿಯೋನಲ್ಲಿ ನಾವು ಈ ಪ್ರಾಕ್ತನ ಆಧಾರಗಳ ಬಗ್ಗೆ ತಿಳ್ಕೊಂಡಿದ್ವಿ. ಅಲ್ಲಿ ಮೇನ್ ಪ್ರಶ್ನೆ ರೈಸ್ ಆಗುತ್ತೆ ಅನ್ನೋದನ್ನ ಹೇಳಿದ್ದೆ. ಹೇಗೆ ಪ್ರಾಕ್ತನ ಆಧಾರಗಳು ಭಾರತದ ಇತಿಹಾಸವನ್ನು ಅಧ್ಯಯನ ಮಾಡೋದಕ್ಕೆ ಸಹಾಯಕವಾಗಿವೆ. ಹೌ ಆರ್ಚಿಯಾಲಜಿಕಲ್ ಸೋರ್ಸಸ್ ಆರ್ ಹೆಲ್ಪಿಂಗ್ ಅಸ್ ಟು ಲರ್ನ್ ಅಬೌಟ್ ದ ಇಂಡಿಯನ್ ಹಿಸ್ಟ್ರಿ ಅನ್ನೋದನ್ನು ನಾವು ತಿಳ್ಕೊಂಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಆಧಾರದ ಇನ್ನೊಂದು ಭಾಗದ ಬಗ್ಗೆ ಅಧ್ಯಯನ ಮಾಡೋಣ. ಅದೇ ಯಾವುದೋ ಸಾಹಿತ್ಯ ಆಧಾರಗಳು, ಲಿಟ್ರರಿ ಸೋರ್ಸಸ್ ಅನ್ನುವಂಥದ್ರ ಬಗ್ಗೆ ಅಲ್ವಾ. ಸೊ ಈ ಸಾಹಿತ್ಯ ಆಧಾರಗಳೇನಿದೆಯೋ ಈ ಸಾಹಿತ್ಯ ಆಧಾರಗಳನ್ನು ಎರಡು ಭಾಗವಾಗಿ ವಿಭಾಗ ಮಾಡಲಾಗತ್ತೆ. ಸಾಹಿತ್ಯ ಆಧಾರಗಳನ್ನು ದಿ ಲಿಟ್ರರಿ ಸೋರ್ಸಸ್ ಆಲ್ಸೋ ಕ್ಯಾಲಿಫೈಡ್ ಇಂಟು ಟೂ ಪಾರ್ಟ್. ಓಕೆ, ಇಟ್ ಈಸ್ ಕ್ಲಾಸಿಫೈಯಿಂಗ್ ಇಂಟು ಟೂ ಪಾರ್ಟ್ಸ್ ಸಚ್ ಆಸ್ ಒನ್ ಈಸ್ ಇಂಡೋಜಿನಸ್ ಸೋರ್ಸಸ್, ದೇಶೀಯ ಸಾಹಿತ್ಯ, ಮತ್ತು ಇನ್ನೊಂದು ಫಾರಿನ್ ಅಕೌಂಟ್ಸ್, ವಿದೇಶೀಯ ಬರವಣಿಗೆಗಳು ಅಂಥೇಳಿ ಈ ಸಾಹಿತ್ಯ ಆಧಾರಗಳನ್ನು ಎರಡು ಭಾಗಗಳಾಗಿ ವಿಭಾಗ ಮಾಡಲಾಗುತ್ತೆ. ಯಾವುದ್ಯಾವುದು? ಒನ್ ಈಸ್ ಇಂಡಿಜಿನಸ್ ಸೋರ್ಸಸ್ ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ಫಾರಿನ್ ಅಕೌಂಟ್ಸ್. ಯಾವುದ್ಯಾವುದು ಹಾಗು? ದೇಶೀಯ ಸಾಹಿತ್ಯ ಮತ್ತು ಇನ್ನೊಂದು ವಿದೇಶೀಯ ಬರವಣಿಗೆಗಳು ಅಂಥೇಳಿ ಎರಡು ಭಾಗಗಳಾಗಿ ವಿಭಾಗ ಮಾಡಲಾಗತ್ತೆ. ಸೊ ಇಲ್ಲಿ ಈ ದೇಶೀಯ ಸಾಹಿತ್ಯ ಮತ್ತು ವಿದೇಶೀಯ ಬರವಣಿಗೆಗಳ ಆಧಾರವಾಗಿ ಇಟ್ಕೊಂಡು ಭಾರತದ ಇತಿಹಾಸವನ್ನು ಹೇಗೆ ರಚಿಸಲಾಗುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗಬೇಕು. ಹೇಗೆ ಈ ಸಾಹಿತ್ಯ ಆಧಾರಗಳು ಭಾರತದ ಇತಿಹಾಸವನ್ನು ರಚಿಸೋದಕ್ಕೆ ಸಹಾಯಕ ಆಗಿವೆ. ಹೌ ದೀಸ್ ಲಿಟ್ರರಿ ಸೋರ್ಸಸ್ ಆರ್ ಹೆಲ್ಪಿಂಗ್ ಅಸ್ ಟು ಲರ್ನ್ ದ ಇಂಡಿಯನ್ ಹಿಸ್ಟ್ರಿ ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗಬೇಕು. ಸೊ ಇಲ್ಲಿ ದೇಶೀಯ ಸಾಹಿತ್ಯಗಳಲ್ಲಿ ಪ್ರಮುಖವಾದವುಗಳು ಯಾವ್ಯಾವು ಅನ್ನೋದನ್ನು ನಾವು ಇಲ್ಲಿ ಬೋರ್ಡ್ನಲ್ಲಿ ನೋಡ್ಬೋದು. ಸೊ ಅದರಲ್ಲಿ ವೈದಿಕ ಸಾಹಿತ್ಯಗಳು ಗುರುತಿಸ್ಬೋದು, ಬೌದ್ಧ ಸಾಹಿತ್ಯಗಳನ್ನು ಗುರುತಿಸ್ಬೋದು, ಜೈನ ಸಾಹಿತ್ಯಗಳನ್ನು ನಾವು ಗುರುತಿಸ್ಬೋದು. ಹಾಗೆಯೇ ಇತರೆ ಪ್ರಮುಖವಾದಂತಹ ರಾಜಮನೆತನಗಳ ಕಾಲದಲ್ಲಿ ರಚಿಸಲ್ಪಟ್ಟಂತಹ ಕೆಲವೊಂದು ಕೃತಿಗಳನ್ನು ಕೂಡ ನಾವು ನೋಡಬಹುದು. ಕೆಲವೊಂದನ್ನು ಮಾತ್ರ ಅಲ್ಲಿ ನಾವು ಗುರುತಿಸ್ತೇವೆ. ಇನ್ನು ಲೆಸನ್ಗಳು ಕಂಟಿನ್ಯೂ ಆದ ಹಾಗೆ ಪ್ರತಿ ಲೆಸನ್ನಲ್ಲೂ ಕೂಡ ಅದಕ್ಕೆ ಸಂಬಂಧಿಸಿದಂತಹ ಆಧಾರದ ಗ್ರಂಥಗಳನ್ನು ನಾವು ಅಧ್ಯಯನ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಇಲ್ಲಿ ಈ ದೇಶೀಯ ಸಾಹಿತ್ಯಗಳು, ಇಂಡಿಜಿನಸ್ ಸೋರ್ಸಸ್ಗಳು ಯಾವ್ಯಾವು ಅಂದರೆ ಸಮ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಇಂಡಿಜಿನಸ್ ಸೋರ್ಸಸ್ ಆರ್ ಅವೈಲಬಲ್ ಇನ್ ಇಂಡಿಯಾ ಆರ್, ಭಾರತದಲ್ಲಿ ಇರುವಂತಹ ಪ್ರಮುಖ ದೇಶೀಯ ಸಾಹಿತ್ಯಗಳು ಯಾವ್ಯಾವು ಅನ್ನೋದನ್ನು ನಾವು ನೋಡ್ತಾ ಹೋಗಿದ್ರೆ, ಫಸ್ಟ್ಲಿ ವೈದಿಕ ಸಾಹಿತ್ಯ ಅಂಥೇಳಿ, ವೈದಿಕ್ ಲಿಟ್ರೇಚರ್. ಸೊ ವಾಟ್ ಆರ್ ದ ವೈದಿಕ್ ಲಿಟ್ರೇಚರ್? ವೈದಿಕ ಸಾಹಿತ್ಯಗಳು ಯಾವ್ಯಾವು? ಈ ವೇದಗಳು, ಬ್ರಾಹ್ಮಣಕಗಳು, ಅರಣ್ಯಕಗಳು, ಉಪನಿಷತ್ತುಗಳು, ಮಹಾಕಾವ್ಯಗಳು, ಇವುಗಳನ್ನು ನಾವೇನಂತೇಳಿ ಕರಿತೇವೆ? ವೈದಿಕ ಸಾಹಿತ್ಯ ಅಂಥೇಳಿ ಕರಿತೇವೆ. ಆಯಿತಾ? ವೈದಿಕ್ ಲಿಟ್ರೇಚರ್ಸ್ ಅಂಥೇಳಿ ಗುರುತಿಸ್ತೇವೆ. ವೈದಿಕ್ ಲಿಟ್ರೇಚರ್ಸ್ ಆರ್ ವೇದಾಸ್, ಬ್ರಾಹ್ಮಣಕಾಸ್, ಮಹಾಕಾವ್ಯಾಸ್, ದೆನ್ ಅರಣ್ಯಕ ಅಲ್ವಾ. ಸೊ ಇವುಗಳನ್ನೆಲ್ಲವನ್ನು ನಾವು ಏನಂತ ಕರಿತೇವೆ? ಎಪಿಕ್ಸ್ಗಳನ್ನು ಕೂಡ ನಾವು ಏನಂತ ಕರಿತೇವೆ? ವೈದಿಕ ಸಾಹಿತ್ಯ ಅಂಥೇಳಿ ಗುರುತಿಸ್ತೇವೆ. ಸೊ ಈ ವೈದಿಕ ಸಾಹಿತ್ಯದ ಮೂಲಕ ನಾವು ವೇದಗಳ ಕಾಲದ ಅಥವಾ ಆರ್ಯನ್ನರ ಕಾಲದ ಸಾಮಾಜಿಕ, ಆರ್ಥಿಕ, ರಾಜಕೀಯ, ಧಾರ್ಮಿಕ ಆಚರಣೆಗಳು ಹೇಗಿದ್ವು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ನಮಗೆ ಸಾಧ್ಯ ಆಗಿದೆ ಅಲ್ವಾ. ದಿ ವೈದಿಕ್ ಲಿಟ್ರೇಚರ್ಸ್ ಆರ್ ಹೆಲ್ಪಿಂಗ್ ಅಸ್ ಟು ಲರ್ನ್ ಅಬೌಟ್ ದ ಆರ್ಯನ್ ಸಿವಿಲೈಸೇಷನ್, ಆರ್ಯನ್ನರ ನಾಗರಿಕತೆಯ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅವು ಸಹಾಯಕ ಆಗಿವೆ. ಇನ್ನು ಬೌದ್ಧ ಸಾಹಿತ್ಯಗಳು, ಬೌದ್ಧ ಸನ್ಯಾಸಿಗಳು ರಚಿಸಿದಂತಹ ಸಾಹಿತ್ಯಗಳನ್ನು ನಾವು ಗುರುತಿಸ್ತೇವೆ. ಅದರಲ್ಲಿ ಯಾವುದಪ್ಪ ಅಂದರೆ ಬೌದ್ಧ ಸಾಹಿತ್ಯಗಳಲ್ಲಿ ಮುಖ್ಯವಾಗಿ ತ್ರಿಪಿಟಕಗಳು ಅಂಥೇಳಿ ಕರಿತೇವೆ. ತ್ರಿಪಿಟಕಾಸ್ ಆರ್ ವೆರಿ ಇಂಪಾರ್ಟೆಂಟ್ ಬುದ್ಧಿಸ್ಟ್ ಲಿಟ್ರೇಚರ್, ಬೌದ್ಧ ಸಾಹಿತ್ಯ ಅಂಥೇಳಿ ಅದನ್ನು ಗುರುತಿಸ್ತೇವೆ. ವಾಟ್ ಆರ್ ತ್ರಿಪಿಟಕಾಸ್? ದೇರ್ ಆರ್ 3 ಪಿಟಕಾಸ್ ಅಲ್ವಾ. 3 ಪಿಟಕಗಳನ್ನು ನಾವು ಗುರುತಿಸ್ತೇವೆ. ಯಾವ್ಯಾವು? ಸುತ್ತ ಪಿಟಕ, ವಿನಯ ಪಿಟಕ ಮತ್ತು ಅಭಿಧಮ್ಮ ಪಿಟಕ. ಸುತ್ತ ಪಿಟಕ, ವಿನಯ ಪಿಟಕ ಆ್ಯಂಡ್ ಅಭಿಧಮ್ಮ ಪಿಟಕ ಆರ್ ದ
ತ್ರಿಪಿಟಕಗಳು ಅಂಥೇಳಿ ಅವುಗಳನ್ನು ಗುರುತಿಸ್ತೇವೆ. ಈ ತ್ರಿಪಿಟಕಗಳ ಮೂಲಕ ಯಾವುದ್ರ ಬಗ್ಗೆ ಅಧ್ಯಯನ ಮಾಡ್ತೀವಪ್ಪ ಅಂದರೆ, ದೀಸ್ ಆರ್ ಹೆಲ್ಪಿಂಗ್ ಅಸ್ ಟು ಲರ್ನ್ ಅಬೌಟ್ ದ ಮಹಾಜನಪದಾಸ್ ಆ್ಯಂಡ್ ಮೌರ್ಯನ್ಸ್. ಮಹಾಜನಪದ ಮತ್ತು ಮೌರ್ಯರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಈ ತ್ರಿಪಿಟಕಗಳು ನಮಗೆ ಸಹಾಯಕ್ಕೆ ಬರ್ತವೆ ಅಲ್ವಾ. ಸೊ ಬೌದ್ಧ ಸಾಹಿತ್ಯಗಳಾದಂತಹ ತ್ರಿಪಿಟಕಗಳು ಮಹಾಜನಪದಗಳು ಮತ್ತು ಮೌರ್ಯರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಮಗೆ ಆಧಾರ ಗ್ರಂಥಗಳು ಅಂತೇಳಿ ಗುರುತಿಸ್ತೇವೆ. ಜೈನ ಸಾಹಿತ್ಯ, ಜೈನ್ ಲಿಟ್ರೇಚರ್, ಸೊ ಅವುಗಳಲ್ಲಿ ಮುಖ್ಯವಾದಂಥದ್ದು ಅಂಗ ಮತ್ತು ಉಪಾಂಗ ಅನ್ನುವಂತಹ ಸಾಹಿತ್ಯಿಕ ಗ್ರಂಥಗಳು. ಅಂಗ ಮತ್ತು ಉಪಾಂಗ ಜೈನ ಸಾಹಿತ್ಯಕ್ಕೆ ಪ್ರಮುಖ ಉದಾಹರಣೆಗಳು ಅಂತೇಳಿ ಗುರುತಿಸ್ತೇವೆ. ಸೊ ಇವುಗಳ ಮೂಲಕ ನಮಗೆ ಯಾವ ವಿಚಾರಗಳು ತಿಳಿದು ಬರ್ತವಪ್ಪ ಅಂದರೆ, ಆ ಕಾಲದ ಸಾಮಾಜಿಕ, ರಾಜಕೀಯ, ಆರ್ಥಿಕ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಈ ಜೈನ ಸಾಹಿತ್ಯಗಳು, ಅಂಗ ಮತ್ತು ಉಪಾಂಗ ಅನ್ನುವಂತಹ ಜೈನ ಸಾಹಿತ್ಯಗಳು ನಮಗೆ ಸಹಾಯಕ್ಕೆ ಬರ್ತವೆ. ದೀಸ್ ಜೈನ್ ಲಿಟ್ರೇಚರ್, ಅಂಗ ಆ್ಯಂಡ್ ಉಪಾಂಗ, ವಿಚ್ ಈಸ್ ಹೆಲ್ಪಿಂಗ್ ಅಸ್ ಟು ಲರ್ನ್ ಅಬೌಟ್ ದ ಸೋಷಿಯೋ ರಿಲಿಜಿಯಸ್ ಆ್ಯಂಡ್ ಪೊಲಿಟಿಕಲ್ ಕಂಡೀಷನ್ ಡ್ಯೂರಿಂಗ್ ದಟ್ ಪೀರಿಯಡ್. ಆ ಕಾಲದ ಸಾಮಾಜಿಕ, ರಾಜಕೀಯ, ಆರ್ಥಿಕ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಅವು ನಮಗೆ ಸಹಾಯಕ್ಕೆ ಬರ್ತವೆ. ಹಾಗೆಯೇ ಕೆಲ ಜೈನ ವಿದ್ವಾಂಸರುಗಳು ಕೂಡ ಈ ಕಾಲದಲ್ಲಿ ಕಂಡುಬರುವಂಥದ್ದು ಪ್ರಭುನಂದಿ, ವಿದ್ಯಾನಂದಿ ಅನ್ನುವಂತಹ ಪ್ರಮುಖ ಜೈನ ವಿದ್ವಾಂಸರುಗಳು ಗುರುತಿಸ್ಕೊಳ್ತಾರೆ. ಸೊ ಇವರ ಸಾಹಿತ್ಯಗಳು ಕೂಡ ನಮಗೆ ಆಧಾರ ಗ್ರಂಥಗಳಾಗಿ ಸಿಗ್ತಾ ಹೋಗ್ತವೆ. ಹಾಗೆಯೇ ಇತರೆ ಪ್ರಮುಖ ಈ ಸಾಹಿತ್ಯಗಳು ಮತ್ತು ಅವರ ಕೃತಿಗಳನ್ನು ನಾವು ಗುರುತಿಸ್ತಾ ಹೋಗ್ಬೋದು. ಅದರಲ್ಲಿ ಮುಖ್ಯವಾಗಿ ಅಶ್ವಘೋಷ ಅನ್ನುವಂಥವನು ಬುದ್ಧಚರಿತ ಅನ್ನುವಂತಹ ಕೃತಿಯನ್ನು ರಚಿಸ್ತಾನೆ. ಅಶ್ವಘೋಷ ರೋಟ್ ಬುದ್ಧಚರಿತ, ವೆರಿ ಇಂಪಾರ್ಟೆಂಟ್. ಹೂ ರೋಟ್ ಬುದ್ಧಚರಿತ ಅಂಥೇಳಿ ಕ್ವಶನ್ ಕೇಳ್ತಾರೆ. ಬುದ್ಧಚರಿತ ಅನ್ನುವಂತಹ ಕೃತಿಯನ್ನು ರಚಿಸಿದವರು ಯಾರು ಅಂದರೆ ಅವರೇ ಅಶ್ವಘೋಷ ರೋಟ್ ಬುದ್ಧಚರಿತ. ಆ್ಯಂಡ್ ಬಾಣಭಟ್ಟ ರೋಟ್ ಹರ್ಷಚರಿತ. ಇಟ್ ಈಸ್ ದ ವರ್ಕ್ ರಿಟನ್ ಬೈ ಬಾಣಭಟ್ಟ ಹರ್ಷಚರಿತ ಅನ್ನುವಂತಹ ಕೃತಿಯನ್ನು ರಚಿಸ್ತಾನೆ. ಹಾಗೆಯೇ ಚಾಂದ್ ಬರ್ದಾಯಿ ಹಿ ರೋಟ್ ಪೃಥ್ವಿರಾಜ ರಾಸು ಅನ್ನುವಂತಹ ಕೃತಿಯನ್ನು ಚಾಂದ್ ಬರ್ದಾಯಿ ರಚಿಸ್ತಾನೆ. ಹಾಗೆಯೇ ಬಿಲ್ಹಣ ಹಿ ರೋಟ್ ವಿಕ್ರಮಾಂಕ ದೇವರ ಚರಿತ ಅನ್ನುವಂತಹ ಕೃತಿಯನ್ನು ಬಿಲ್ಹಣ ರಚಿಸ್ತಾನೆ. ದೆನ್ ಕಲ್ಹಣ ಹಿ ರೋಟ್ ರಾಜತರಂಗಿಣಿ ಅನ್ನುವಂತಹ ಕೃತಿಯನ್ನು ಆತ ರಚಿಸ್ತಾನೆ. ದೆನ್ ಕಾಳಿದಾಸ ಮಾಳವಿಕಾಗ್ನಿ ಮಿತ್ರ ಅನ್ನುವಂಥದ್ದು ಇವರ ಪ್ರಮುಖವಾದಂತಹ ಕೃತಿ. ಹಾಗೆಯೇ ವಿಶಾಖದತ್ತನ ಮುದ್ರಾ ರಾಕ್ಷಸ ಅನ್ನುವಂತಹ ಕೃತಿ. ಹಾಗೆಯೇ ಕೌಟಿಲ್ಯನ ಅರ್ಥಶಾಸ್ತ್ರ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಕೌಟಿಲ್ಯ ರೋಟ್ ಅರ್ಥಶಾಸ್ತ್ರ. ಇಟ್ ಈಸ್ ವೆರಿ ಹೆಲ್ಪ್ಫುಲ್ ಟು ಲರ್ನ್ ಅಬೌಟ್ ದ ಮೌರ್ಯನ್ ಡೈನಾಸ್ಟಿ ಅಲ್ವಾ. ಮೌರ್ಯ ಸಾಮ್ರಾಜ್ಯದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಈ ಕೌಟಿಲ್ಯನ ಅರ್ಥಶಾಸ್ತ್ರ ಅನ್ನುವಂತಹ ಕೃತಿ ಅತಿ ಪ್ರಮುಖ ಆಧಾರ ಗ್ರಂಥವಾಗಿ ನಮಗೆ ಸಿಗ್ತಾ ಹೋಗುತ್ತೆ. ಸೊ ಲೈಕ್ ದಿಸ್ ಮೆನಿ ರೈಟರ್ಸ್ ದೇ ರೋಟ್ ಮೆನಿ ವರ್ಕ್ಸ್. ದೀಸ್ ವರ್ಕ್ಸ್ ವರ್ ಹೆಲ್ಪಿಂಗ್ ಅಸ್ ಟು ಲರ್ನ್ ಅಬೌಟ್ ದಟ್ ಪರ್ಟಿಕ್ಯುಲರ್ ಪೀರಿಯಡ್. ಆ ಕಾಲದ ಇತಿಹಾಸವನ್ನು ತಿಳ್ಕೊಳ್ಳೋದಕ್ಕೆ ಈ ಎಲ್ಲ ಗ್ರಂಥಗಳು ಕೂಡ ನಮಗೆ ಸಹಾಯಕ ಬರ್ತವೆ. ಸೊ ದೀಸ್ ಆರ್ ಕನ್ಸಿಡರ್ ಆಸ್ ದೇಶೀಯ ಸಾಹಿತ್ಯ, ಇಂಡಿಯೋಜಿನಸ್ ಲಿಟ್ರೇಚರ್ ಅಂಥೇಳಿ ಅವುಗಳನ್ನು ಕರಿತೇವೆ. ದೆನ್ ಅನದರ್ ಒನ್ ಪಾರ್ಟ್ ಇನ್ ದ ಲಿಟ್ರರಿ ಸೋರ್ಸಸ್, ದಟ್ ಈಸ್ ಫಾರಿನ್ ಅಕೌಂಟ್ಸ್, ವಿದೇಶೀಯ ಬರವಣಿಗೆಗಳು ಅನ್ನುವಂಥದ್ದು. ಈ ಸಾಹಿತ್ಯ ಆಧಾರಗಳಲ್ಲಿ ಇನ್ನೊಂದು ಭಾಗ ಯಾವುದು? ವಿದೇಶೀಯ ಬರವಣಿಗೆಗಳು ಅನ್ನುವಂಥದ್ದು. ಸೊ ಈ ವಿದೇಶಿ ಬರವಣಿಗೆಗಳು ಯಾವುವು, ಅವು ಹೇಗೆ ಭಾರತದ ಇತಿಹಾಸವನ್ನು ಅಧ್ಯಯನ ಮಾಡೋದಕ್ಕೆ ಸಹಾಯಕ ಆಗುತ್ತೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಸೊ ಈ ವಿದೇಶಿ ಬರವಣಿಗೆಗಳು ಅಂದರೆ ಏನು? ಕಾಲಕ್ಕೆ ಅಥವಾ ಯಾವುದೋ ಸಾಮ್ರಾಜ್ಯದಲ್ಲಿ ಭೇಟಿ ನೀಡಿದಂಥವರು ಅಥವಾ ಯಾವುದೋ ಧರ್ಮದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಭಾರತಕ್ಕೆ ಬಂದಂಥವ್ರು, ವಿದೇಶಿಯರು ಭಾರತಕ್ಕೆ ಭೇಟಿ ನೀಡಿ ಇಲ್ಲಿ ಕಂಡು ಕೇಳಿದಂತಹ ವಿಚಾರಗಳನ್ನು ತಮ್ಮ ಗ್ರಂಥಗಳಲ್ಲಿ ಬರೆದಿಡ್ತಾರೆ. ಸೊ ಅಂತಹ ಬರಹಗಳು ನಮಗೆ ವಿದೇಶೀಯ ಬರವಣಿಗೆಗಳ ರೂಪದಲ್ಲಿ ನಮ್ಮ ದೇಶದ ಇತಿಹಾಸವನ್ನು ರಚಿಸೋದಕ್ಕೆ ಸಹಾಯಕವಾಗಿರುವಂತಹ ಗ್ರಂಥಗಳು ಅಂತೇಳಿ ಅವುಗಳನ್ನು ಗುರುತಿಸ್ಬೋದು. ಹಾಗಾದರೆ ಈ ಫಾರಿನ್ ಅಕೌಂಟ್ಸಲ್ಲಿ ಪ್ರಮುಖವಾಗಿ ಕಂಡುಬರುವಂಥವು ಯಾವ್ಯಾವು ಅನ್ನೋದನ್ನು ನಾವು ನೋಡ್ತಾ ಹೋಗಬೇಕು, ವಿದೇಶೀಯ ಬರವಣಿಗೆಗಳು. ಸೊ ಅದರಲ್ಲಿ ಮೊದಲನೇದಾಗಿ ನಾವು ಮೆಗಸ್ತಾನಿಸನ್ನು ಗುರುತಿಸ್ತೇವೆ. ಮೆಗಸ್ತಾನಿಸ್
ಸೊ ಇವನು ಈ ಮೌರ್ಯರ ಕಾಲದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಮಗೆ ಇರುವಂಥ ಅತಿ ಪ್ರಮುಖ ಆಧಾರ ಅಂಥೇಳಿ ಗುರುತಿಸ್ತೇವೆ. ಈ ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಭೇಟಿ ನೀಡಿದಂತಹ ಒಬ್ಬ ಗ್ರೀಕ್ ರಾಯಭಾರಿ ಮೆಗಸ್ತಾನಿಸ್ ಅನ್ನುವಂಥವನು. ಸೊ ಇವನು ಇಂಡಿಕಾ ಅನ್ನುವಂತಹ ಕೃತಿಯನ್ನು ರಚಿಸ್ತಾನೆ. ಹಿ ವಾಸ್ ದ ಅಂಬಾಸಿಡರ್ ಆಫ್ ಗ್ರೀಕ್ ಮೆಗಸ್ತಾನಿಸ್ ಅನ್ನುವಂಥವನು. ಹಿ ರೋಟ್ Indica. This work which is helping us to learn about the Mauryan dynasty. ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಈ ಕೃತಿ ಅತಿ ಪ್ರಮುಖವಾದಂತಹ ಆಧಾರ ಅಂಥೇಳಿ ಗುರುತಿಸಲಾಗುತ್ತೆ. ದೆನ್ ಟಾಲೆಮಿ, ಹಿ ಈಸ್ ಒನ್ ಆಫ್ ಎ ಹಿಸ್ಟೋರಿಯನ್. ಇವನೊಬ್ಬ ಇತಿಹಾಸಕಾರ, ಗ್ರೀಕ್ ಇತಿಹಾಸಕಾರ ಈತ. ಸೊ ಇವನು ಗ್ರಂಥ ಜಿಯೋಗ್ರಫಿ ಅನ್ನುವಂಥದ್ದು ಇವನ ಗ್ರಂಥ, ಟಾಲಮಿಯ ಜಿಯೋಗ್ರಫಿ ಅನ್ನುವಂತಹ ಗ್ರಂಥ. ಈ ಟಾಲಮಿಯ ಜಿಯೋಗ್ರಫಿ ಅನ್ನುವಂತಹ ಗ್ರಂಥದ ಮೂಲಕ ಏನನ್ನು ಅಧ್ಯಯನ ಮಾಡ್ಬೋದಪ್ಪ ಅಂದರೆ ಭಾರತದ ವಾಣಿಜ್ಯ ಸಂಬಂಧದ ಬಗ್ಗೆ, ಭಾರತ ಯಾವೆಲ್ಲ ದೇಶದೊಂದಿಗೆ ವಾಣಿಜ್ಯ ಸಂಬಂಧವನ್ನು ಹೊಂದಿತ್ತು ಅನ್ನುವಂಥದ್ರ ವಿಚಾರವನ್ನು ಈ ಟಾಲಮಿ ತನ್ನ ಜಿಯೋಗ್ರಫಿ ಅನ್ನುವಂತಹ ಕೃತಿಯಲ್ಲಿ ರಚಿಸಿದ್ದಾನೆ. Ptolemy, he wrote geography which is helping us to learn about the trade activity of the India. ಭಾರತದ ವ್ಯಾಪಾರ ವಾಣಿಜ್ಯದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಅದು ಸಹಾಯಕ ಆಗಿದೆ. ದೆನ್ ಒಂದು ಅನಾಮಿಕ ಕೃತಿಯನ್ನು ನಾವು ನೋಡ್ತೇವೆ. ಅನಾಮಿಕ ಕೃತಿ, ಸೊ ಯಾರು ಇದನ್ನು ರಚಿಸಿದ್ರು ಅನ್ನುವಂಥದ್ದು ಇದುವರೆಗೂ ಕೂಡ ತಿಳಿದು ಬಂದಿಲ್ಲ. ಸೊ ಅಂತಹ ಅನಾಮಿಕ ಕೃತಿ ಯಾವುದಪ್ಪ ಅಂದರೆ ದಿ ಪೆರಿಪ್ಲಿಸ್ ಆಫ್ ಎರಿತ್ರಿಯನ್ ಸೀ ಅನ್ನುವಂತಹ ಕೃತಿ. unknown work that is called the Periplis of Erythraean Sea. It is also one of the most important foreign account which is available to learn about the Indian history. ಭಾರತದ ಇತಿಹಾಸದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಇರುವಂತಹ ಅತಿ ಪ್ರಮುಖ ವಿದೇಶಿಯ ಬರವಣಿಗೆ ಅಂಥೇಳಿ ಅದನ್ನು ಗುರುತಿಸ್ತೇವೆ. ಅದೇ ದಿ ಪೆರಿಪ್ಲಿಸ್ ಆಫ್ ಎರಿಥ್ರಿಯನ್ ಸಿ ಅನ್ನುವಂತಹ ಕೃತಿ. ಸೊ ಈ ಕೃತಿಯ ಮೂಲಕ ಏನನ್ನು ತಿಳ್ಕೊಳ್ಬೋದಪ್ಪ ಅಂದರೆ ಕಡಲ ತೀರದ ನಗರಗಳ ಬಗ್ಗೆ ಇದು ಪರಿಚಯವನ್ನು ನೀಡುತ್ತೆ. ಓಕೆನಾ. ಸೊ ಕೋಸ್ಟಲ್ ರೀಜನ್ ಸಿಟೀಸ್ ಬಗ್ಗೆ ಇದು ನಮಗೆ ಮಾಹಿತಿಯನ್ನು ನೀಡುತ್ತೆ. ದೆನ್ ಒನ್ ಮೋರ್ ಇಂಪಾರ್ಟೆಂಟ್ ಫಾರಿನ್ ಅಕೌಂಟ್ ಈಸ್ ಪ್ಲಿನಿಯ ಬರೆದಂತಹ ಕೃತಿ. ಸೊ ಪ್ಲಿನಿ ಬರೆದಂತಹ ಕೃತಿ ಯಾವುದು ಅಂಥೇಳಿ ಕೇಳ್ತಾರೆ. ವಾಟ್ ಇಸ್ ದ ವರ್ಕ್ ರಿಟನ್ ಬೈ ಪ್ಲಿನಿ ಅಂಥೇಳಿ. ಪ್ಲಿನಿ ರೋಟ್ ನ್ಯಾಚುರಲ್ ಹಿಸ್ಟೋರಿಯಾ. ಪ್ಲಿನಿ ಅನ್ನುವಂಥವನು ನ್ಯಾಚುರಲ್ ಹಿಸ್ಟೋರಿಯಾ ಅನ್ನುವಂತಹ ಕೃತಿಯನ್ನು ರಚಿಸ್ತಾನೆ. ಈ ಕೃತಿಯ ಮೂಲಕ ಭಾರತ ಮತ್ತು ರೋಮ್ ನಡುವಿನ ಸಂಬಂಧದ ಬಗ್ಗೆ ತಿಳ್ಕೊಳ್ಬೋದು. During the ancient period, how India has the relationship with Rome. ರೋಮ್ನೊಂದಿಗೆ ಭಾರತ ಹೇಗೆ ಸಂಬಂಧವನ್ನು ಹೊಂದಿತ್ತು ಅನ್ನೋದರ ಬಗ್ಗೆ ತಿಳ್ಕೊಳ್ಳುವಂತಹ ಏಕೈಕ ಗ್ರಂಥ ಯಾವುದಪ್ಪ ಅಂದರೆ ಅದು ಪ್ಲಿನಿಯ ನ್ಯಾಚುರಲ್ ಹಿಸ್ಟೋರಿಯಾ ಅನ್ನುವಂತಹ ಕೃತಿ. ಸೊ ಈ ಕೃತಿಯೂ ಕೂಡ ಒಂದು ಪ್ರಮುಖ ವಿದೇಶಿಯ ಬರವಣಿಗೆ ಅಂಥೇಳಿ ಗುರುತಿಸ್ತೇವೆ. ಅದರ ಜೊತೆಗೆ ನಮ್ಮ ಭಾರತಕ್ಕೆ ಹಲವಾರು ಚೀನಿ ಯಾತ್ರಿಕರು ಭಾರತಕ್ಕೆ ಭೇಟಿ ನೀಡ್ತಾರೆ. ವಿಶೇಷವಾಗಿ ಬೌದ್ಧ ಸನ್ಯಾಸಿಗಳು, ಚೀನಿ ಬೌದ್ಧ ಸನ್ಯಾಸಿಗಳು ಭಾರತಕ್ಕೆ ಭೇಟಿ ನೀಡ್ತಾರೆ. ಯಾಕಂದರೆ ಬೌದ್ಧ ಧರ್ಮದ ಹುಟ್ಟಿಗೆ ಕಾರಣವಾದಂತಹ ದೇಶ ಯಾವುದಪ್ಪ ಅಂದರೆ ಭಾರತ. ಇಲ್ಲಿ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದಂತಹ ಪವಿತ್ರ ಸ್ಥಳಗಳಿದ್ವು. ಸೊ ಆ ಸ್ಥಳಗಳಿಗೆ ಭೇಟಿ ನೀಡಿ ಅಲ್ಲಿ ಅಧ್ಯಯನವನ್ನು ಕೈಗೊಂಡು ಹೋಗಬೇಕು ಅನ್ನುವಂತಹ ಉದ್ದೇಶಕ್ಕೋಸ್ಕರ ಹಲವಾರು ಚೀನಿಯರು ಭಾರತಕ್ಕೆ ಭೇಟಿ ನೀಡಿದರು. ಅದರಲ್ಲಿ ಪ್ರಮುಖರಾದಂಥವ್ರು ಯಾರಪ್ಪ ಅಂದರೆ ಫಾಹಿಯಾನ್, ಹುಯೆನ್ಸಾಂಗ್, ಇತ್ಸಿಂಗ್ ಅನ್ನುವಂಥವ್ರು. ಓಕೆನಾ. ದೇ ಕೇಮ್ ಫ್ರಮ್ ಚೀನಾ ಟು ಲರ್ನ್ ಅಬೌಟ್ ದ ಬುದ್ಧಿಸ್ಟ್. ಸೊ ಬೌದ್ಧ ಧರ್ಮದ ಬಗ್ಗೆ, ಬೌದ್ಧಿಯರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಅವರು ಭಾರತಕ್ಕೆ ಭೇಟಿ ನೀಡ್ತಾರೆ. ಸೊ ಅವರು ಯಾರ್ಯಾರು? ಫಾಹಿಯಾನ್, ಹುಯೆನ್ಸಾಂಗ್, ಇತ್ಸಿಂಗ್ ಅನ್ನುವಂಥದ್ದು. ಈ ಫಾಹಿಯಾನ್, ಹುಯೆನ್ಸಾಂಗ್ ಮತ್ತು ಇತ್ಸಿಂಗ್ರ ಬರವಣಿಗೆಗಳು ಕೂಡ ಭಾರತದ ಇತಿಹಾಸದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಪ್ರಮುಖ ಆಧಾರವಾಗಿ ಸಿಗ್ತವೆ. ಫಾಹಿಯಾನ್, ಹುಯೆನ್ಸಾಂಗ್ ಮತ್ತು ಇತ್ಸಿಂಗ್. ಹುಯೆನ್ಸಾಂಗ್ ಅತಿ ಪ್ರಮುಖವಾಗಿ ಕಂಡುಬರ್ಬೋದು. ಇವರನ್ನು ಪ್ರವಾಸಿಗರ ರಾಜ ಅಂಥೇಳಿನೇ ಗುರುತಿಸಲಾಗುತ್ತೆ. ಸೊ ಈ ಹುಯೆನ್ಸಾಂಗ್ ಸಿಯುಕಿ ಅನ್ನುವಂತಹ ಗ್ರಂಥ ಅತಿ ಪ್ರಮುಖ ಆಧಾರ ಗ್ರಂಥ ಅಂಥೇಳಿನೇ ಗುರುತಿಸಲಾಗುತ್ತೆ. ನೆಕ್ಸ್ಟು ಹಲವಾರು ಮುಸ್ಲಿಂ ಬರಹಗಾರರುಗಳು ಕೂಡ
ಭಾರತದ ಇತಿಹಾಸವನ್ನು ಅಧ್ಯಯನ ಮಾಡುವಲ್ಲಿ ಅವರ ಬರವಣಿಗೆಗಳು ಕೂಡ ಅತಿ ಪ್ರಮುಖವಾದಂತಹ ಆಧಾರಗಳು ಅಂಥೇಳಿ ನಾವು ಗುರುತಿಸ್ತೇವೆ. ಸೊ ಮುಸ್ಲಿಂ ಬರಹಗಾರರಲ್ಲಿ ಹಲವಾರು ಇದ್ದಾರೆ. ಸೊ ಅವರು ನಿಮಗೆ ಲೆಸನ್ ಮಾಡ್ತಾ ಮಾಡ್ತಾ ಕಂಟಿನ್ಯೂಸ್ ಆಗಿ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಅದರಲ್ಲಿ ಮುಖ್ಯವಾಗಿ ನಾವು ಗುರುತಿಸುವಂಥವರು ಬಾಬರ್ ಮತ್ತು ಅಬುಲ್ ಫಜಲ್. ಸೊ ಬಾಬರ್ ತನ್ನ ಗ್ರಂಥವಾದಂತಹ ಬಾಬರ್ ನಾಮ ಅನ್ನುವಂತಹ ಗ್ರಂಥದಲ್ಲಿ ಈ ಅವನ ಆಡಳಿತಕ್ಕೆ ಸಂಬಂಧಿಸಿದಂತಹ ಮಾಹಿತಿಯನ್ನು ನಮಗೆ ನೀಡ್ತಾ ಹೋಗ್ತಾನೆ. ಸೊ ಹಾಗೆಯೇ ಅಬುಲ್ ಫಜಲ್ ಕೂಡ ಅಕ್ಬರ್ನಾಮ ಅನ್ನುವಂತಹ ಕೃತಿಯನ್ನು ರಚಿಸ್ತಾನೆ. ಸೊ ಅವನ ಗ್ರಂಥದ ಮೂಲಕವೂ ಕೂಡ ನಮಗೆ ಅಕ್ಬರ್ನ ಕಾಲದ ಆಡಳಿತದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಮಗೆ ಅತಿ ಪ್ರಮುಖ ಆಧಾರವಾಗಿ ಸಿಗ್ತಾ ಹೋಗುತ್ತೆ. ಸೊ ಲೈಕ್ ದಿಸ್ ದ ಫಾರಿನ್ ಅಕೌಂಟ್ಸ್ ವರ್ ಆಲ್ಸೋ ಹೆಲ್ಪಿಂಗ್ ಅಸ್ ಟು ಲರ್ನ್ ಅಬೌಟ್ ದ ಇಂಡಿಯನ್ ಹಿಸ್ಟ್ರಿ. ಸೊ ಲೈಕ್ ದಿಸ್ ದೇರ್ ಆರ್ ಟೂ ಟೈಪ್ಸ್ ಆಫ್ ಲಿಟ್ರರಿ ಸೋರ್ಸಸ್. ದೇ ಆರ್ ಒನ್ ಈಸ್ ದ ದೇಶೀಯ ಸಾಹಿತ್ಯ ಮತ್ತು ಇನ್ನೊಂದು ವಿದೇಶೀಯ ಬರವಣಿಗೆಗಳು ಅಂಥೇಳಿ ಗುರುತಿಸ್ತೇವೆ. ಇಂಡಿಜಿನಸ್ ಸೋರ್ಸಸ್ ಆ್ಯಂಡ್ ದೆನ್ ಒನ್ ಈಸ್ ದ ಫಾರಿನ್ ಅಕೌಂಟ್ಸ್. ಸೊ ಅವುಗಳಲ್ಲಿ ಪ್ರಮುಖವಾದಂತಹ ಕೃತಿಗಳು ಅವು ಹೇಗೆ ನಮ್ಮ ಭಾರತದ ಇತಿಹಾಸವನ್ನು ಅಧ್ಯಯನ ಮಾಡೋದಕ್ಕೆ ಸಹಾಯಕ ಆಗಿದೆ ಅನ್ನೋದನ್ನು ನಾವಿಲ್ಲಿ ಗುರುತಿಸ್ತಾ ಹೋಗ್ಬೋದು. ಸೊ ಇದಿಷ್ಟು ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯಕ್ಕೆ ಸಂಬಂಧಿಸಿದ ಹಾಗೆ ಇದಿಷ್ಟು ಈ ಮೊದಲನೇ ಲೆಸನ್ನಲ್ಲಿ ಬರುವಂತಹ ಪ್ರಮುಖ ಅಂಶಗಳು. ಸೊ ಮೊದಲನೇ ಲೆಸನ್ ಯಾವುದದು? ಪೀಠಿಕೆ, ಇಂಟ್ರೊಡಕ್ಷನ್ ಅನ್ನುವಂತಹ ಲೆಸನ್ನು. ಸೊ ಈ ಲೆಸನ್ನ ಸಂಪೂರ್ಣ ಮಾಹಿತಿ ಇಲ್ಲಿ ನಾವು ಗುರುತಿಸ್ತಾ ಹೋಗ್ಬೋದು. ಸೊ ಇದಿಷ್ಟು ಮೊದಲನೇ ಲೆಸನ್ಗೆ ಸಂಬಂಧಿಸಿದ್ದು. ಈ ಲೆಸನ್ನ ಸಂಪೂರ್ಣವಾಗಿ 5 ಭಾಗಗಳಾಗಿ ವಿಭಾಗ ಮಾಡಿ 5 ವಿಡಿಯೋವನ್ನು ನಿಮಗೆ ಸೆಂಡ್ ಮಾಡಿದ್ದೀನಿ. ಆ 5 ವಿಡಿಯೋಗಳನ್ನು ವಾಚ್ ಮಾಡಿ ಅದಕ್ಕೆ ಸಂಬಂಧಿಸಿದಂತಹ ನೋಟ್ಸನ್ನು ಮುಂದಿನ ವಿಡಿಯೋನಲ್ಲಿ ಅಪ್ಲೋಡ್ ಮಾಡ್ತೇನೆ. ಸೊ ಅದನ್ನು ಕೂಡ ನೋಡಿಕೊಂಡು ನೀವು ಬರ್ಕೊಳ್ಳಿ. ನಿಮಗೆ ಎಕ್ಸಾಮ್ ಪ್ರಿಪ್ರೇಷನ್ಗೆ ತುಂಬ ಉಪಯೋಗ ಆಗುತ್ತೆ ಅಂಥೇಳಿ ಹೇಳ್ತಾ, ಸೊ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂಥೇಳಿ ಮತ್ತೊಮ್ಮೆ ಕೇಳ್ಕೊಳ್ತಾ, ಎಲ್ಲರೂ ಕೂಡ ನನ್ನ ವಿಡಿಯೋವನ್ನು ವಾಚ್ ಮಾಡಿ, ಇಷ್ಟವಾದರೆ ಅದನ್ನು ಶೇರ್ ಮಾಡಿ, ಜೊತೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂಥೇಳಿ ಮತ್ತೊಮ್ಮೆ ಕೇಳ್ಕೊಳ್ತಾ ಎಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ.